ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಬಿಜೆಪಿ ನಾಯಕರಿಂದ ಬೆಳೆ ಹಾನಿ ಪ್ರದೇಶ ವೀಕ್ಷಣೆ. ಬೈಲಹೊಂಗಲ ತಾಲೂಕಿನ ನೇಸರಗಿ ಗ್ರಾಮದಲ್ಲಿ ಬಿಜೆಪಿ ನಾಯಕರಿಂದ ಬೆಳೆ ಹಾನಿ ವೀಕ್ಷಣೆ. ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ನೇಸರಗಿ ವಿಪಕ್ಷ ನಾಯಕ ಆರ್ ಅಶೋಕ್, ಎಂಎಲ್ಸಿ ಸಿಟಿ ರವಿ, ಸಂಸದ ರಮೇಶ್ ಜಿಗಜಿಣಗಿ ತಂಡ ಆಗಮಿಸಿ ಈ ಪ್ರವಾಹ ಮತ್ತು ಮಳೆಯಿಂದ ಏನೆಲ್ಲ ಹಾನಿಯಾಗಿದೆಯೋ ಅದನ್ನು ಪರಿಶೀಲಿಸುತ್ತಿದ್ದಾರೆ. ಈರಣ್ಣಗೌಡ ಎಂಬುವರ ಜಮೀನಿಗೆ ಬಿಜೆಪಿ ನಿಯೋಗ ಭೇಟಿ ಕೊಟ್ಟಿತ್ತು, ಗಮನಿಸ್ತಾ ಇದ್ದೀರಿ. ಕ್ಯಾರೆಟ್ ಬೆಳೆ ಹಾನಿ ಕುರಿತು ರೈತರಿಂದ ಮಾಹಿತಿಯನ್ನ ಸಂಗ್ರಹ ಮಾಡಿದ್ದಾರೆ. ಬಿಜೆಪಿ ನಾಯಕರ ಜೊತೆಗೆ ಬಂದಿದ್ದ ರಮೇಶ್ ಜಾರಕಿಹೊಳಿ ರೈತರ ಮನೆ ಬಳಿ ಬಂದು ಜಮೀನಿಗೆ ಬರದೆ ವಾಪಸ್ ಆಗಿದ್ದಾರೆ, ಮನೆ ಹತ್ರ ಬಂದಿದ್ದಾರೆ. ಅದಾದಮೇಲೆ ವಿಪಕ್ಷ ನಾಯಕ ಆರ್ ಅಶೋಕ್ ಸೇರಿದಂತೆ ಒಂದಷ್ಟು ಮಂದಿ ಜಮೀನ್ ಕಡೆ ಬಂದರೆ ರಮೇಶ್ ಜಾರಕಿಹೊಳಿಯವರು ಮನೆಗೆ ವಾಪಸ್ ಹೋಗಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ. ಜಮೀನಿನ ಬಳಿ ಈರಣ್ಣಗೌಡ ಎಂಬ ರೈತರಿಗೆ ಸೇರಿದಂತಹ ಬೆಳೆ ಇದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಖರ್ಚಾಯಿತು, ಬೆಳೆ ಬೆಳೆಯೋದಕ್ಕೆ ಬಿತ್ತನೆಗೆ ಎಷ್ಟು ಖರ್ಚಾಯಿತು, ಕೂಲಿಗೆ ಎಷ್ಟು ಖರ್ಚಾಯಿತು, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಈಗ ಎಷ್ಟು ಲಾಸ್ ಆಗಿದೆ, ಸರ್ಕಾರದಿಂದ ಏನು ನಿರೀಕ್ಷೆ ಇದೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾತನಾಡಿದ್ದಾರೆ. ನಮ್ಮ ಪ್ರತಿನಿಧಿ ಸಹದೇವ್ ಮಾನೆ ಬಿಜೆಪಿ ನಿಯೋಗದ ನಾಯಕರ ಜೊತೆಗೆ ಮಾತುಕತೆಯನ್ನು ನಡೆಸಿದ್ದಾರೆ. ಯಾರೆಲ್ಲ ಹೋಗಿದ್ದಾರೋ ಅವರು ಏನು ಹೇಳಿದ್ದಾರೆ ನೋಡೋಣ. ಬಿಜೆಪಿಯ ವಿಪಕ್ಷ ನಾಯಕರ ತಂಡದ ನಿಯೋಗ ಏನಿದೆ ಅವರು ಖುದ್ದು ಪರಿಶೀಲನೆ ಮಾಡ್ತಾ ಇದ್ದಾರೆ. ಜೊತೆಗೆ ತಾವೇ ಜಮೀನಿಗೆ ಇಳಿದು ಏನು ಸದ್ಯದ ಪರಿಸ್ಥಿತಿ ಏನಿದೆ ಅನ್ನುವಂಥದ್ದನ್ನ ತಿಳಿದುಕೊಳ್ತಾ ಇರುವಂಥದ್ದು, ರೈತರಿಂದಲೂ ಕೂಡ ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್ ಆಗಿರ್ಬೋದು, ಎಂಎಲ್ಸಿ ರವಿಕುಮಾರ್ ಅವರಾಗಿರ್ಬೋದು, ಇವರ ತಂಡ ಏನಿದೆ ಇದೀಗ ಪ್ರತಿಯೊಂದನ್ನು ಕೂಡ ಪರಿಶೀಲನೆ ಮಾಡ್ತಾ ಇರುವಂಥದ್ದು. ಈಗೇನಿದೆ ಇದು ಸೋಯಾ ಬೆಳೆದಂತಹ ಜಮೀನು, ಇಲ್ಲಿ ಬಹುತೇಕ ಇನ್ನೂ ಕೂಡ ನೀರು ನಿಂತಿದೆ. ಅಂದರೆ ಎಷ್ಟರ ಮಟ್ಟಿಗೆ ಇಲ್ಲಿ ಎಫೆಕ್ಟ್ ಇದೆ ಅನ್ನುವಂಥದ್ದನ್ನು ಕೂಡ ಗಮನಿಸಬಹುದಾಗಿದೆ. ಈ ಒಂದು ಪ್ರದೇಶದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಹಾನಿಯಾದರೂ ಕೂಡ ಇಲ್ಲಿವರೆಗೂ ಜಿಲ್ಲಾಧಿಕಾರಿ ಸೇರಿದಂತೆ ಸ್ಥಳೀಯ ಸಚಿವರು, ಶಾಸಕರು ಯಾರೂ ಕೂಡ ಬಂದಿಲ್ಲ. ಇಲ್ಲಿರುವಂತಹ ರೈತರ ಅಳಲನ್ನ ಕೇಳುವಂತ ಪ್ರಯತ್ನವನ್ನು ಕೂಡ ಮಾಡಿಲ್ಲ. ಇವತ್ತು ಖುದ್ದು ಆರ್ ಅಶೋಕ್ ಅವರೇ ಬಂದು ಇಲ್ಲಿನ ಪರಿಸ್ಥಿತಿ ತಿಳಿದುಕೊಳ್ಬೇಕಾಯ್ತು, ರೈತರ ಸಮಸ್ಯೆಗೆ ಸ್ಪಂದಿಸುವಂತಹದ್ದು ಆಗ್ತಾ ಇರುವಂತದ್ದು ನೋಡಬಹುದಾಗಿದೆ. ಬೆಳೆಯ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನುವಂಥದ್ದು ನಮ್ಮ ಜೊತೆಗೆ ಆರ್ ಅಶೋಕ್ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ತೇನೆ. ಸರ್, ಬೆಳಗಾವಿಯಲ್ಲಿ ಪವರ್ಫುಲ್ ಸಚಿವರು ಇದ್ದಾರೆ ಅನ್ನುವಂಥದ್ದನ್ನ ಬರೇ ಭಾಷಣಕ್ಕಷ್ಟೇ ಮೀಸಲಾಗ್ತಾ ಇದೆ. ರೈತರ ಸಮಸ್ಯೆಗಳನ್ನು ಯಾರೂ ಕೂಡ ಕೇಳಿಸ್ತಾ ಇಲ್ಲ. ಇಲ್ಲಿ ಚುನಾವಣೆ ಮಾಡ್ಕೊಂಡು ಸಚಿವರು, ಶಾಸಕರು ಓಡಾಡ್ತಾ ಇದ್ದಾರೆ. ಇಡೀ ಸರ್ಕಾರ ಒಂದು ರೀತಿ ಜನರ ಪಾಲಿಗೆ, ರೈತರ ಪಾಲಿಗೆ ಸತ್ತೋಗ್ಬಿಟ್ಟಿದೆ. ಈಗ ಒಬ್ಬ ಮಂತ್ರಿನೂ ಕೂಡ ಇಲ್ಲಿಗೆ ಭೇಟಿ ಮಾಡಿಲ್ಲ. ಇಷ್ಟೊತ್ತಿಗೆ ಈಗಾಗಲೇ ಜನರಿಗೆ ಸಾಂತ್ವನ ಹೇಳಬೇಕಾಯಿತು, ಅವರಿಗೆ ಪರಿಹಾರ ಕೊಡೋಕ್ಕೆ ಎಷ್ಟು ಕೊಡ್ತೀರಿ, ಏನಾದರೂ ಕೊಡ್ತೀರಿ ಅಂದಿರ ಅವರು ಒಂದು ಸಮಾಧಾನವಾಗಿರ್ತಾರೆ. ಇವತ್ತು ರೈತರೇ ರೊಚ್ಚಿಗೇಳುವಂಥ, ಬೀದಿಗಿಳಿದು ರೊಚ್ಚಿಗೇಳುವಂಥ ಪರಿಸ್ಥಿತಿಯನ್ನು ಈ ರಾಜ್ಯ ಸರ್ಕಾರ ನಿರ್ಮಾಣ ಮಾಡ್ತಾ ಇದೆ. ಇಷ್ಟೆಲ್ಲ ಹಾನಿಯಾಗಿದ್ರು ಕೂಡ ಸೋಯಾಬೀನ್ ಹಾಳಾಗಿದೆ, ಅಲ್ಲಿ ಕ್ಯಾರೆಟ್ ನೋಡಿದ್ರಿ ಅದು ಕೂಡ ಹಾಳಾಗಿದೆ. ಇಷ್ಟಿದ್ರೂ ಕೂಡ ಜನಗಳ ಹತ್ರ ಬರಬೇಕಾಗಿದ್ದಂಥ ಸರ್ಕಾರ ಸತ್ತೋದ ಥರ ಮಲಗಿದ್ದಾರೆ. ಈಗ ಎಣದ ರೀತಿ ಮಲಗಿದ್ದಾರೆ. ಇವತ್ತು ಇಡೀ ರಾಜ್ಯ ನಾವು ನವರಾತ್ರಿ ಆಚರಣೆ ಮಾಡ್ತಾ ಇದ್ದೀವಿ. ಇಲ್ಲಿನ ಬೆಳಗಾವಿ ರೈತರು, ಬಿಜಾಪುರ ರೈತರು, ಕಲಬುರಗಿ, ಬೀದರ್ ರೈತರೆಲ್ಲ ಅವ್ರು ನವರಾತ್ರಿನೇ ಇಲ್ಲ, ಮನೆ ಮಠ ಎಲ್ಲ ಬಿಟ್ಟು ಆಚೆ ಬಂದಿದ್ದಾರೆ. ಮನೆ ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡಬೇಕಾಯ್ತು, ಪೂಜೆ ಮಾಡೋಕ್ಕೂ ಆಗ್ತಾ ಇಲ್ಲ. ಅದು ಈ ಕಿವುಡ ಸರ್ಕಾರಕ್ಕೆ, ಕುರುಡ ಸರ್ಕಾರಕ್ಕೆ ಏನು ಕೇಳಿಸ್ತಾ ಇಲ್ಲ. ಇಷ್ಟು ವರ್ಸ್ಟ್ ಸರ್ಕಾರ ಕರ್ನಾಟಕದ ಇತಿಹಾಸದಲ್ಲಿ ನೋಡೇ ಇರಕ್ಕೆ ಸಾಧ್ಯನೇ ಇಲ್ಲ. ರೈತರಂತೂ ಯಾವಾಗ ಈ ಸರ್ಕಾರ ತೊಲಗೋಗ್ತೈತೋ ಅಂತ ಶಾಪ ಆಗ್ತಾ ಇದ್ದಾರೆ. ಆ ಪರಿಸ್ಥಿತಿ ಇದೆ. ಬೆಳಗಾವಿಗೆ ಸಿಎಂ ಅವರು ಬರ್ತಾ ಇದ್ದಾರೆ, ಉದ್ಘಾಟನೆ ಮಾಡೋ ಸಲುವಾಗಿ ಬರ್ತಾ ಇದ್ದಾರೆ. ಇಲ್ಲಿ ಪರಿಸ್ಥಿತಿ ನೋಡಿದ್ರಿ ಸರ್, ಈಗ ನೀವು ಅಲ್ಲಿ ಬರ್ಬೇಕಿತ್ತ, ಇಲ್ಲಿ ಬರ್ಬೇಕಿತ್ತ ಅಂತ ಅನ್ಸುತ್ತೆ? ಇಲ್ಲ, ಸೀದಾ ಸಿದ್ದರಾಮಯ್ಯನವರು ಇಲ್ಲಿ ಬಂದು ಈ ನೀರಲ್ಲಿ ನಿಂತ್ಕೊಬೇಕು. ನೀರಲ್ಲಿ ನಿಂತರೆ ಅವ್ರಿಗೆ ಕಷ್ಟ ಅರ್ಥ ಆಗ್ತದೆ. ಮತ್ತೆ ಜನ ಇಲ್ಲಿ ಬರಕ್ಕೆ ನನಗನ್ಸುತ್ತೆ ಸಿದ್ದರಾಮಯ್ಯನವ್ರನ್ನ ಇಲ್ಲಿ ಬರೋಕ್ಕೆ ಬಿಡಲ್ಲ. ದಾರಿ ಇದ್ದಕ್ಕೂ ಅವ್ರಿಗೆ ಗೆರಾವಾಗ್ತಾರೆ. ಆ ಗೆರಾವ್ ತಪ್ಪಿಸ್ಕೊಳಕ್ಕೋಸ್ಕರ ಉದ್ಘಾಟನೆ ಮಾಡಿ ಹಂಗೆ ಫ್ಲೈಟಲ್ಲಿ ಹೊರಟೋಗ್ತಾರೆ. ಅವರು ಮೋಸ್ಟ್ಲಿ ಅವರು ಎಲ್ಲೂ ಭೇಟಿ ಮಾಡಲ್ಲ. ಯಾಕೆಂದರೆ ಅವ್ರ ಹತ್ರ ಹಣ ಇಲ್ಲ. ಹಣ ಇಲ್ಲದೆ ಬಂದು ಬಿರಿಕೈಯಲ್ಲಿ ಬಂದು ಆಶ್ವಾಸನೆ ಕೊಟ್ಟರೆ ಜನ ಚೀಮಾರಿ ಆಗ್ತಾರೆ. ಈ ಕಾಂಗ್ರೆಸ್ ಸರ್ಕಾರಕ್ಕೆ ಚೀಮಾರಿ ಹಾಕುವಂಥದ್ದು ಆ ಪರಿಸ್ಥಿತಿ ಬರೋದು ಬೇಡ ಅಂತೇಳಿ ಎಸ್ಕೇಪ್ ಆಗ್ತಾ ಇದ್ದಾರೆ. ಓಡೋಗೋ CM, ಪಲಾಯನದ CM ದಮ್ಮಿದ್ದಿದ್ರೆ ಅವರು ರೈತರ ಕಷ್ಟಕ್ಕೆ ಬಂದು ಸ್ಪಂದನೆ ಮಾಡಬೇಕಾಯಿತು. ಇಲ್ಲಿ ಬರ್ತಾ ಇಲ್ಲ ಅಂದರೆ ಅವರು ಭಯ ಬಿದ್ದು ಬರ್ತಾ ಇಲ್ಲ. ಅವ್ರಿಗೆ ಮ್ಯೂಸಿಕಲ್ ಚೇರ್ ಐತಲ್ಲ, ನವೆಂಬರಲ್ಲಿ ಚೇಂಜ್ ಐತಲ್ಲ, ಅದರಲ್ಲಿ ಬ್ಯುಸಿ ಇದ್ದಾರೆ. ರೈತರ ಪಾಲಿಗೆ ಅವರು ಸತ್ತೋಗಿದ್ದಾರೆ. ಕ್ಯಾಮರಾಮನ್ ಪ್ರತಾಪ್ ಜೊತೆ ಸಹದೇವ್ ಮಾನೆ, ಟಿವಿ9 ಬೆಳಗಾವಿ.